ನೋಡಿ, ರಾಜ್ಯದಲ್ಲಿ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಉಪಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ಬರ್ತಾ ಇದೆ. ಪ್ರಮುಖವಾಗಿ ಹಿರಿಯೂರು ಅಂತ ನೋಡಿದಾಗ ಹಿರಿಯೂರು ಉಪಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗಾಗಲೇ ತಯಾರಿಗಳನ್ನು ನಡೆಸ್ತಾ ಇದೆ. ಸಚಿವ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿರುವಂತಹ ಈ ಕ್ಷೇತ್ರದಲ್ಲಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಯಾವಾಗ ಬಂದ್ರು ಆಗಿಂದಲೂ ಕಾಂಗ್ರೆಸ್ ಅಲ್ಲಿ ತುಂಬಾ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಹಿರಿಯೂರು ಕಣದಲ್ಲಿ ಸಮರ್ಥ ಅಭ್ಯರ್ಥಿಗಾಗಿ ಅವರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಈ ಸಿಂಪತಿ ಯಾರಾದ್ರೂ ಸಾವನ್ನಪ್ಪಿ ಆ ಕ್ಷೇತ್ರ ಬೈ ಎಲೆಕ್ಷನ್ ಹೋಗ್ತಾ ಇದೆ ಅಂದ್ರೆ ಸಿಂಪತಿ ಕಾರ್ಡ್ ವರ್ಕ್ ಆಗ್ತಾ ಇತ್ತು. ಬಟ್ ಇನ್ನು ಮುಂದಕ್ಕೆ ಆಗಲ್ಲ ರೀ. ಎಕ್ಸಾಂಪಲ್ ತಮಿಳ್ನಾಡಿನಲ್ಲಿ ನೋಡಿ, ಎಲ್ಲ ಹೊಸ ಹೊಸ ಮುಖಗಳೇ ಬರ್ತಾ ಇದೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬರ್ತಾ ಇದೆ ಕಾಂಗ್ರೆಸ್ ಅಂದಾಗ್ಲೂ ಕೂಡ ಒಂದಷ್ಟು ಆಸೆ ಅಂದ್ರೆ ತಪ್ಪಾಗ್ತದೆ. ಏನಂತಾರೆ, ನಿರೀಕ್ಷೆಗಳು ಜಾಸ್ತಿ. ಸಾಕು ಈ ಸಿಂಪತಿ ಗಿಂಪತಿ, ಮಗನ್ ಕೊಡೋದು, ಹೆಂಡತಿ ಕೊಡೋದು. ಸಮರ್ಥವಾಗಿ ಯಾರಲ್ಲಿ ಕೆಲಸ ಮಾಡ್ತಾರೆ, ಜನರ ಮನಸ್ಸಲ್ಲಿ ಯಾರು ಗಟ್ಟಿಯಾಗಿ ಬೇರೂರ್ತಾರೆ, ಜನರ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾರೆ, ಅಂತಹ ನಾಯಕ ಬೇಕಲ್ವಾ. ಬಹುಶಃ ಈಗ ಏನ್ ನೋಡ್ತಾ ಇದೀರಿ, ಬಾಬು ಅವ್ರ ಫೋಟೋ ಬಹುತೇಕ ಖಚಿತನ ಕಾಂಗ್ರೆಸ್ ಕಡೆಯಿಂದ ಇವ್ರಿಗೆ ಟಿಕೆಟ್ ಸಿಗೋದು ಅಂತ. ಯಾಕಂದ್ರೆ ಪಕ್ಷಕ್ಕೋಸ್ಕರ ದುಡ್ದಿದಾರ್ರಿ 8-9 ವರ್ಷದಿಂದ. ಎಲೆಮರಿಕಾಯಿ ಅಂತ ದುಡ್ದಿದ್ದಾರೆ. ಅಂಡ್ ಜನರಿಗೋಸ್ಕರ ದುಡಿಯೋಕ್ ರೆಡಿ ಆಗಿದ್ದಾರೆ. ಯಾವುದೇ ರಾಜಕೀಯಕ್ಕೆ ಹೋಗಬೇಕು ಅಥವಾ ನಾನು ಅಲ್ಲೊಬ್ಬ ಅಭ್ಯರ್ಥಿ ಆಗ್ಬೇಕು ಅಂತ ಆಸೆಯನ್ನ ಇಟ್ಕೊಳ್ದೆ ಜನರು ಪರವಾಗಿ ನಿಂತ್ಕೊಂಡಿದ್ದಾರೆ. ತಳಮಟ್ಟದಿಂದ ಅಲ್ಲಿ ಕೆಲಸವನ್ನ ಮಾಡ್ಕೊ ಬಂದಿದ್ದಾರೆ. ಸೊ ಈ ಸಪೋರ್ಟ್ ಅನ್ನ ಗಮನಿಸಿ ಹೈಕಮಾಂಡ್ ಗಮನಕ್ಕೂ ಇವ್ರು ಬಂದಂಗ್ ಕಾಣಿಸ್ತಾ ಇದೆ. ಹಾಗಾಗಿ ಬೈ ಎಲೆಕ್ಷನ್ ನಿಂತ್ಕೊಳ್ತಾರೆ ಅನ್ನೋ ಮಾತುಗಳು ಓಡಾಡ್ತಾ ಇದೆ. ಕಾಂಗ್ರೆಸ್ ಕೊಡುತ್ತೋ ಇಲ್ವೋ, ಬಟ್ ಇಂತಹ ವ್ಯಕ್ತಿಗಳು ಜನನಾಯಕನಾಗಕ್ಕೆ ಹೊರಟಾಗ ಅವರಲ್ಲಿರುವ ಸಾಮರ್ಥ್ಯವನ್ನ, ಅವರು ನಿಮಗೆ ಸ್ಪಂದಿಸುವಂತಹ ಗುಣಗಳನ್ನ ಗಮನಿಸಿದ್ರೆ ಬಹುಶಃ ನೀವು ಒಂಚೂರು ಈ ಕಡೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದಾ ಅಂತ. ನೋಡಿ, ಇವರು ಎಲೆಕ್ಷನ್ ಇನ್ನೂ ಅನೌನ್ಸೇ ಆಗಿಲ್ಲ. ಹಂಗ್ ನೋಡೋದಾದ್ರೆ 8-9 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಆಕ್ಟಿವ್ ಆಗಿರೋದು. ಜನ ಪ್ರಾಬ್ಲಮ್ ಅಂದ್ರೆ ಸಾಕು ಈ ಮನುಷ್ಯ ಹೋಗಿ ಅವ್ರಿಗೆ ಸಹಾಯ ಮಾಡಿರುವಂತಹ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸೊ ಈಗೆಲ್ಲ ಇವ್ರು ನಿಂತ್ಕೊಳ್ತಾರಂತೆ ಅಂತ ಕೇಳಿ ಬರ್ತಾ ಇದೆ ಅಂತೆಕಂತೆ. ಬಟ್ ಆದ್ರೆ ಬಹುಶಃ ಯಾಕಂದ್ರೆ ಬಿಡೋಣ ಈ ಸಿಂಪತಿ, ಹೆಂಡತಿಗೆ ಟಿಕೆಟ್ ಕೊಡೋದು ಅಥವಾ ಆಪ್ತರಿಗೆ ಟಿಕೆಟ್ ಕೊಡೋದು. ನಿಮ್ ಆಪ್ತರು ಟಿಕೆಟ್ ಕೊಟ್ಟು ಗೆಲ್ಸೋದು, ಹೆಂಡತಿ ಮಕ್ಳಿಗೆ ಟಿಕೆಟ್ ಗೆಲ್ಸೋದು, ಇದೆಲ್ಲ ಹೋಯ್ತು. ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ. ಜನರಿಗೆ ನನಗೇನ್ ಅನುಕೂಲ ಮಾಡ್ಕೊಡ್ತೀಯಪ್ಪ ನೀನ್ MLA ಆದ್ರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ವ್ಯಕ್ತಿಯ ಹೆಜ್ಜೆ ಸ್ವಲ್ಪ ಗಮನ ಸೆಳೀತಾ ಇದೆ. ಕಾಂಗ್ರೆಸ್ ಈಗ ಅಚ್ಚರಿ ಅಭ್ಯರ್ಥಿಯಾಗಿ ಬಾಬು ಅವ್ರನ್ನ ಅನೌನ್ಸ್ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಸದ್ಯದ ಪರಿಸ್ಥಿತಿ ಅಲ್ಲಿ ಹಿಂಗಿದೆ ನೋಡಿ. ಇನ್ನೇನ್ ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಇಲ್ಲಿ ಜನ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾರ್ಯಾರು ನಮ್ ಪರವಾಗಿ ನಿಂತ್ಕೊಳ್ತಾರೆ. ನಮಗೆ ಮನೆ ಮುಂದೆ ಹೋಗಿ ಕ್ಯೂ ನಿಲ್ಸೋರಾಗ್ಬಾರ್ದು, ನಮ್ಮ ಹತ್ರನೇ ನಿಂತ್ಕೊಂಡು ಕೆಲಸ ಮಾಡ್ಕೊಡೋರಾಗ್ಬೇಕು. ಫೋನ್ ಮಾಡಿದ್ರೆ PA ಫೋನ್ ರಿಸೀವ್ ಮಾಡಲ್ಲ. ಅಲ್ಲಿದ್ದಾರೆ ಸಾಹೇಬ್ರು, ಇಲ್ಲಿದ್ದಾರೆ ಸಾಹೇಬ್ರು ಅಂತ ಬೆಂಗಳೂರಿನಲ್ಲೇ ಅಥವಾ ಡೆಲ್ಲಿಲೇ ಅಲ್ಲೇ ನೋಡ್ತಾ ಇರ್ತೀವಿ. ಬಟ್ ಹಂಗಾಗಬಾರ್ದು. ಮುಂದಕ್ಕೆ ಜನ ಬುದ್ಧಿವಂತರಾಗ್ಬೇಕು. ನಮ್ಮೂರಿನ MLA ನಮ್ಮೂರಲ್ಲಿ ಎಷ್ಟು ಸಲ ಸಿಗ್ತಾರೆ? ನಾನು ಹೋಗ್ತಿದ್ದಂಗೆ ಸಿಗ್ತಾನಾ? ನನ್ ಕೆಲಸ ಮಾಡ್ಕೊಡ್ತಾರಾ? ಬರೀ ರೋಡ್ ಅಲ್ಲ, ನನ್ನ ಮಗನ್ ಕಾಲೇಜಿಂದ ಹಿಡಿದು ಅಂದ್ರೆ ನನ್ನ ಮಕ್ಳು ವಿದ್ಯಾಭ್ಯಾಸದಿಂದ ಹಿಡಿದು ಕುಡಿಯೋ ನೀರ್ ತನಕ ನನ್ನ ನಾಯಕ ನನಗೆ ಆಗ್ತಾನ? ಇಂತಹ ನಾಯಕನನ್ನ ಜನ ಬಯಸ್ತಾ ಇದ್ದಾರೆ, ಯುವಕರು ಬಯಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಟಿಕೆಟ್ ಕೊಡೋ ವಿಚಾರದಲ್ಲಿ ಯೋಚನೆ ಮಾಡಿದ್ರೆ ಬಹಳ ಸೂಕ್ತ. ಬಹುಶಃ ಆ ಸೂಕ್ತ ಕ್ಯಾಂಡಿಡೇಟ್ ಅವ್ರ ಕಣ್ಣಿಗೆ ಕಂಡಂಗೆ ಕಾಣಿಸ್ತಾ ಇದೆ. ವಿಲ್ ಸಿ. ಕ್ಷೇತ್ರ ಗೆಲ್ಲೋ ಸಾಮರ್ಥ್ಯ, ಜನರನ್ನ ಗೆಲ್ಲುವಂತಹ ಸಾಮರ್ಥ್ಯ ಎರಡೂ ಕೂಡ ಈ ವ್ಯಕ್ತಿಯ ಮುಖದಲ್ಲಿ ಅಲ್ಲ, ಕೆಲಸದಲ್ಲಿ ಕಾಣಿಸ್ತಾ ಇದೆ. ಸೊ ಕಾಂಗ್ರೆಸ್ ಇದನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಲ್ವಾ, ಬೈ ಎಲೆಕ್ಷನ್ ಅನೌನ್ಸ್ ಆಗ್ತಿದ್ದಂಗೆ.